ಅದೆತ್ತ ಇಲ್ಲ ಬಕ್ಕಿ ನಿಂತ್ಕೊಂಡು ತೋತಾವಳೆ. ಹಾಂ ಅಲ್ಲ 2 ದಿವಸ ಆಯ್ತು ಊಟ ತಿಂದು ಆ ಮನೆಗೆ ನೀರು ಕುಡ್ದು ಏನತ್ತೆ ತಿನ್ನತ್ತೆ ಉಣ್ಣತ್ತೆ ಒಂದು ಲೋಟ ಕಾಫಿ ಕುಡಿಯತ್ತೆ ಅನ್ನೋದು ಅವಳು ಭಯಕ್ಕೆ ಬರಲಿಲ್ಲಲ್ಲ. ಹಾಂ ನೋಡು ಎತ್ಕೊಂಡು ಹೋಗೋದು ನೋಡು ಆ ಮಗುನ. ಆ ಬಕ್ಕೆ ಒಂದು ಬಂದದೆ. ಪರಕ ಬಾಕ ನಾನು ನಿಂದಾರಿನೇ ಕಾಯ್ತಾ ಇದ್ನಿ. ಚೆನ್ನಾಗದಮ್ಮ ಸೀರಪ್ಪವಿ ಚೆನ್ನಾಗದೆ. ಅಕ್ಕೋ ಅಲ್ಲಿ ಚೇರ್ ಇತ್ತು ತಂದಾಕ್ತೀನಿ ಕೂತ್ಕೊಳ್ಳಕ್ಕ ಮೇಲೆ. ಅಯ್ಯ ನಮ್ಮ ಮನೆಗೆ ನಮ್ಮ ಫ್ರೆಂಡ್ ಚೇರ್ ಬಿಡಿರಮ್ಮ ಸಾಕು, ಎಲ್ಲ ಒಂದು ಹತ್ರ ಕೂತ್ಕೊಂಡಿದ್ದೆ ಅಲ್ಲ. ಅಖಿಲಮ್ಮ ಏನು ಅಡುಗೆ ಮಾಡಲಿ ಅಖಿಲಮ್ಮ? ನಮ್ಮನ್ನು ಕೇಳಿ ಒಳ್ಳೆ ಕೆಲಸನ ಮಾಡಿದ್ರಿ. ಕೇಳ್ತೀರಾ ಮಾಡಿದಿದ್ರೆ ಇನ್ನೇನಂತೆ. ಬೇಡ ಬೇಡಮ್ಮ ಬೇಡ, ನಮ್ಗೆ ಏನು ಬೇಡ. ನಿಮ್ಮ ಮಗಳು ನೋಡಿ ನಮ್ಗೆ ಹೊಟ್ಟೆನೇ ತುಂಬಾಯ್ತು ಸಾಕು. ಅಲ್ಲಮ್ಮ ಈ ಸೀರೆ ಒಡವೆ ಎಲ್ಲ ಏನಕ್ಕ ನೀವು ಇವಾಗೆ ತರಕ್ಕೆ ಹೋಗಿದ್ವಾ? ಹಾಂ ನಮ್ಮ ಮನೆ ಸೊಸೆಗೆ ನಾವು ಕೊಡಿದ್ರೆ ಇನ್ಯಾರ್ಕಮ್ಮ ಕೊಡಬೇಕು? ಹಾಂ ಇರೋದು ಒಬ್ಬ ಮಗನು, ಅವ್ನು ಖುಷಿಯಾಗಿರೋದೇ ನಮ್ಮ ಖುಷಿ. ಇರಲಿ ಬಿಡು, ನಮ್ಮ ಸೊಸೆಗೆ ತಾನೇ ಕೊಟ್ಟಿದ್ದು. ಹಾಂ ಇವಾಗೆಲ್ಲ ಯಾವಾಗ ಬರ್ತೀರಮ್ಮ ನಮ್ಮ ಮನೆಗೆ? ಏನಕ್ಕೆ ಅಕ್ಕಿಲ್ಲಮ್ಮ? ಇದೊಳ್ಳೆ ಚೆನ್ನಾಗಿ ಕೇಳ್ತಾ ಇದೆಯಲ್ಲಮ್ಮ. ಹಾಂ ನಿಮ್ಮೂರವರೆಲ್ಲ ನಮ್ಮ ಮನೆಗೆ ಬರಬೇಕು, ಆಮೇಲೆ ಲಗ್ನ ಪತ್ರಿಕೆ ಬರೆಸ್ಬೇಕು. ಫಸ್ಟ್ ನೀವೆಲ್ಲ ಒಂದ್ಸರಿ ನಮ್ಮ ಮನೆಗೆ ಬರಬೇಡ. ನಾವೇನೋ ಬಂದರೆ ನೀವು ಬರ್ದಿದ್ರೆ ಹಿಂಗೆ. ಅಯ್ಯೋ ಏನು ಬಿಡಮ್ಮ, ಏನು ನೋಡೋದು ಮನೆ ಬಾಕ್ಲು. ಇವಾಗ ನೀವು ಬಂದಿದ್ರಲ್ಲ ಅಷ್ಟೇ ಸಾಕು. ಬೇಡ ಬೇಡ, ನೀವು ಒಂದ್ಸರಿ ನಮ್ಮ ಮನೆಗೆ ಬರಬೇಕು. ಅವ್ರು ಅಷ್ಟು ಕೇಳ್ಕೊಂತಾರೆ, ಹೋಗ್ಬಿಟ್ಟು ಬರೋಣ ಬಿಡು ಇರಮ್ಮ. ಹಾಂ ನಾವು ಒಂದು 7-8 ಜನ ಹೋಗ್ಬಿಟ್ಟು ಬರೋಣ ಬಿಡ್ರಿ. 7-8 ಜನ ಅಲ್ಲಮ್ಮ, ಒಂದು 50 ಜನನ ಬರಬೇಕು. ಒಂದು 50 ಜನನ? ಇಲ್ಲಮ್ಮ ಇಲ್ಲ ಇಲ್ಲ, ನಾವೆಲ್ಲ ಹೆಂಗ್ಸ್ರಲ್ಲ ಒಂದು 7-8 ಜನ, ಗಂಡಸ್ರು ಒಂದು 3-4 ಜನ ಬರ್ಬೋದಷ್ಟೇ. 50 ಜನ ಇಲ್ಲ. ಅಲ್ಲಕ್ಕ ಪರಕ್ಕ ಮನೆ ಏನಕ್ಕ ನೋಡೋದು? ಹಾಂ ಏನು ನೋಡೋದು ಮನೆ? ಏನೋ ಅವ್ರ ಆಸೆ ಬರಲಿ ಅಂತ. ಹೋಗೋಣ ಬಿಡು, ಹೋಗಿ ನೋಡ್ಕೊಂಬರೋಣ. ಸರಕ್ಕ ಇನ್ಯಾಕ ಒಂದು ಹೆಜ್ಜೆ ಹೋಗಿ ಬಂದ್ಬಿಡೋಣ ಬಿಟ್ರೆ ಅವ್ರ ಆಸೆ ಅಕ್ಕ ನಿರಾಸೆ ಮಾಡೋದು. ಹೂನಮ್ಮ, ನೀವೆಲ್ಲ ಬಂದು ಹೋದ್ಮೇಲೆ ಲಗ್ನ ಪತ್ರಿಕೆ ಬರ್ಸೋದು. ಏನು ಇನ್ನೂ ಒಂದು 5-6 ತಿಂಗಳು ನಿಧಾನ ಆದರೂ ಪರವಾಗಿಲ್ಲಲ್ಲಮ್ಮ. ತಾತ ತಿರ್ಗಾನ ನಾವು ಹೋಟ್ಲಲ್ಲಿ ಕೆಲಸ ಮಾಡ್ಬೇಕಾ ಹೋಗಿ? ಮಾಡೋಗ ಏನು ಪರವಾಗಿಲ್ಲ, ನಿಮ್ಮ ಹುಡುಗಿಗೋಸ್ಕರ ತಾನೇ ನೀನು ಮಾಡೋದು. ಹಾಂ ಮಾಡೋಗು. ಹೋಗ್ತದೆ, ನಾನು ಅಲ್ಲೆಲ್ಲ ಕೆಲಸ ಮಾಡಲ್ಲ, ನನ್ನ ಕೈಲಿ ಆಗಲ್ಲ. ಅಲ್ಲ ಇಷ್ಟು ದಿವಸನೂ ಹಳೆ ಬಟ್ಟೆಗಳು ಹಾಕೊಂಡು ಓಡೋಡಿ ಹೋಗುವಾಗ ಈ ಮಾತು ಬರಿಲ್ಲ, ಇವಾಗ ಈ ಮಾತು ಬತ್ತಿತಾ? ಹಾಂ ಬೋಲ ಆತನ ಏನು ನೀನು? ಆವಾಗೇನೋ ಒಂಥರ ಜೋಶ್ ಇತ್ತು ತಾತ. ಇವಾಗ ಮತ್ತೆ ಹೋಗಿ ಹೋಟ್ಲಲ್ಲಿ ಕೆಲಸ ಮಾಡ್ಬೇಕಂದ್ರೆ ನಂಗೆ ಕಷ್ಟ ಆಗುತ್ತೆ. ಆಯ್ತು ಬಿಡಪ್ಪ, ಇನ್ನೊಂದು ವರ್ಷಕ್ಕೆ ಇವಾಗ ಎಂಗೇಜ್ಮೆಂಟ್ ಮಾಡ್ಕೊಂಬಿಡೋಣ. ಇನ್ನೊಂದು ವರ್ಷಕ್ಕೆ ಮದುವೆ ಮಾಡ್ಕೊಂಡ್ರೆ ಆಯ್ತು. ಆಗಲ್ಲ ಆಗಲ್ಲ, ಇನ್ನೊಂದು 15 ದಿವಸ ಅಷ್ಟೇ. 15 ದಿವಸನೇ ಮದುವೆ ಅಂತಂದ್ರೆ ಹೆಂಗಪ್ಪ? ಹಾಂ ಮನೋಜಪ್ಪ, ನಮಗೂ ಏನೇನು ಅವಣಿಸ್ಕೊಬೇಕಲ್ಲ, ಹುಡುಗಿಗೆ ಏನೇನು ತಗೊಡ್ಬೇಕು, ನಿನಗೂ ಏನೇನು ತಗೊಡ್ಬೇಕು. 15 ದಿವಸ ಮದುವೆ ಅಂತಂದ್ರೆ ಕಷ್ಟ ಆಗ್ತೈತಪ್ಪ. ಒಂದು 3-4 ತಿಂಗಳ ಟೈಮ್ ಬೇಕು ನಮ್ಗೆ. ನೀವು ಹುಡುಗಿಗೂ ಏನು ತಗೊಳೋದು ಬೇಡ, ಹುಡುಗನಿಗೂ ಏನು ತಗೊಳೋದು ಬೇಡ ಆಯಿತಾ? ಅದಂಗೆ ಆತೈತೆ ಅಕ್ಕಿಲಮ್ಮ. ಹಾಂ ಮನೋಜಪ್ಪನಿಗೆ ಏನು ತಗೊಡ್ತಿದ್ರೆ ಆತೈತಾ? ಇದು ನಮ್ಮ ಅತ್ತೆ ಅವ್ರು ಕೊಟ್ಟಿರೋದು ಅಂತ ಏನೋ ನೆನಪಾದ್ರೂ ಬೇಕಲ್ಲ. ಹಾಂ ನಿಮ್ಗೆ ಅಷ್ಟೊಂದು ಪ್ರೀತಿ ಇದ್ದು ನಮ್ಮ ಹಳ್ಳಿಗೆ ಏನ ತಗೊಡ್ಬೇಕು ಅಂತ ಅನ್ನೋದು ನಿಮ್ಮ ಮನಸ್ಸಾಗಿದ್ರೆ ನಿಧಾನವಾಗಿ ತಗೊಡಿರಂತೆ ಬಿಡ್ರಿ. ಇವಾಗ ಏನು ಅರ್ಜೆಂಟ್ ಏನಿಲ್ಲ. ನಾನು ಅವ್ನು ನಂಗೆ ರೇಗಿಸ್ತಾ ಇದ್ದೀನಿ. ಅವ್ನು 15 ದಿವಸ ಹೇಳ್ತಾವನೆ, ನಾನು 10 ದಿನ ಟೈಮ್ ತಗೊಂಡಿದ್ದೀನಿ. ನಾವು ಹೇಳಿದ ಜಾಗಕ್ಕೆ ನೀವು ಹುಡುಗಿನ ಕರ್ಕೊಂಡ್ಬಂದ್ಬಿಟ್ರೆ ಅಷ್ಟೇ ಸಾಕಮ್ಮ. ಇರಮ್ಮ ಏನಪ್ಪ ಬಸಪ್ಪ? ಏನೈತೆ ಯಜಮಾನ್ರೆ, ನೀವು ಹೇಳ್ಬೇಕು, ನಾವು ಕೇಳಬೇಕು. ನೀವು ಹೆಂಗೆ ಹೇಳ್ತೀರೋ ಹಂಗೆ. ಯಾರು ಚಿಕ್ಕ ಮಗು? ಏಯ್ ಪುಟ್ಟಿ, ಏಯ್ ಏನದು ಒಬ್ಳೆ ನೆಗಿತೀಯ, ಒಬ್ಳೆ ಹಾಕ್ಲಿಸ್ತೀಯ? ಏನದು? ಏನಮ್ಮ ನಿಮ್ಮ ಮೊಮ್ಮಗಳ? ಅಯ್ಯೋ ಮೊಮ್ಮಗಳಲ್ಲಮ್ಮ, ನಮ್ಮ ದೇವ್ರೇನೋ ಮಕ್ಕಳ ಬಗ್ಗೆ ಕಾಣಿಸ್ಲಿಲ್ಲ. ಮತ್ತೆ ಮಗು? ಅಯ್ಯೋ ಮನೆ 3 ದಿವಸದಾಗ ಸೋತ್ಕೋಗಿದ್ರಿ. ನಾನು ನಮ್ಮನೆ ಪಕ್ಕದವರು ಎಲ್ಲನೂ ಫಾರೆಸ್ಟಾಗ ಬಿಸಾಕ್ಬಿಟ್ಟೋಗ್ಬಿಟ್ಟಿದ್ರಿ ಮಗುನ. ನಾ ಎತ್ಕೊಂಬಂದು ಸಾಕಂತ ಇದ್ದೀನಿ. ಅಯ್ಯೋ ಭಗವಂತ, ಎಂತೆಂಥ ಜನಗಳವ್ರಕ್ಕ ಹಾಂ ಪ್ರಪಂಚದಾಗೆ. ಅಯ್ಯೋ ನೋಡು, ನಾನು ಟಿ ವಿಗ್ಲಾಗ ಫೋನ್ಗಳಾಗ ಎಲ್ಲ ನೋಡ್ತಾ ಇದ್ದೀನಿ ಮಕ್ಕಳು ಬಿಸಾಕ್ಬಿಟ್ಟೋತಾರೆ ಅಂತ. ಇವತ್ತು ಕಣ್ಣೆದ್ರುಗನೆ ನಡೆದೈತೆ. ಅಯ್ಯೋ ಎಲ್ಲಕ್ಕ ಕೊಡಕ ಇಲ್ಲೇ ಆ ಮಗು ಮಕ್ಕನ ನೋಡೋಣ. ಅಯ್ಯೋ ಇಲ್ಲಮ್ಮ ಇಲ್ಲ. ಏಯ್ ಕಳಿ, ಯಾವ್ದು ಯಾವ್ರಿಂದ ಬಂದಿರೋದು ನೀನು? ಹಾಂ ಇಲ್ಲಿಕೇನಕ್ಕೆ ಬಂದಿರೋದು ನೀನು? ಹಾಂ ಏನು ಹೇಳ್ತಾ ಇರೋದು? ಹಾಂ ಏನು ಹೇಳ್ತಾ ಇರೋದು ನೀನು? ನಾನು ಏನು ಮಾತಾಡ್ತಾ ಇದ್ದೀನಿ ನಿಂಗೆ ಅರ್ಥ ಆಗ್ತೈತಾ? ಮಾತುಗಳು ಚೆನ್ನಾಗಿ ಅಲಗಿಸ್ತೀಯ. ಹಾಂ ಮಾತುಗಳ ಕತೆ ಯಾಕೆ ಹೇಳ್ತೀಯಮ್ಮ? ಚೆನ್ನಾಗಿ ಅಲಗಿಸ್ತಾಳಮ್ಮ ಮಾತುಗಳು. ಅಯ್ಯೋ ಏನು ಮಾತುಗಳು ಹೇಳಕ್ಕೆ ತಿರ್ಸ್ಬಿಟ್ರೆ ಆ ಕಡೆಗೆ ಈ ಕಡೆಗೆ ನೋಡಲ್ಲ, ಮಕ್ಕನೇ ಏನು ನೋಡ್ಕೊಂಡಿರ್ತಾಳೆ ಏನು ಹೇಳ್ತಾರೋ ಅಂತ. ಮಾತುಗಳು ಮಲ್ಲಿ ಅವಳು. ಮಾತುಗಳು ಮಲ್ಲಿನಾ ನೀನು? ಮಾತುಗಳು ಮಲ್ಲಿನಾ? ಏಯ್ ಕಳೆ, ಎಲ್ಲ ನಿಮ್ಮಮ್ಮನ ನೀನು ಬಿಟ್ಬಿಟ್ಟು ಹೋಗ್ಬಿಟ್ಟವಳಂತ. ಎಲ್ಲ ನಿಮ್ಮಮ್ಮನ? ಹಾಂ ಎಲ್ಲದ್ಲ ಬಿಟ್ಟಿಟ್ಟು ಹೋಗ್ಬಿಟ್ಟಳು ನಿಮ್ಮಮ್ಮನ? ನಿಂಗೆಲ್ಲ ಗೊತ್ತು ಯಜಮಾನಿಕ. ಹ್ಞೂ ಅಂತ ಯಜಮಾನಿ ಇವಳು ಗೊತ್ತು ಇವಳ್ಕ. ಓಹೋ ಹೂ ಬಿಡ್ತಾಳೆ. ಎಲ್ಲಿ ಬಿಟ್ಬಿಟ್ಟು ಹೋದ್ಲೆ ನಿಮ್ಮಮ್ಮನ? ಎಲ್ಲಿ ಬಿಟ್ಬಿಟ್ಟು ಹೋದ್ಲೆ ನಿನ್ನ? ಹಾಂ ಯಜಮಾನಿ ನಗುವಮ್ಮ, ಇದಕ್ಕ ನಗುವ ಬಂಗಾರ ಮಗು ನಗುವ, ಕಳ್ಳ ಮಗು ನಗುವ. ಹಾಂ ನಮ್ಮ ಬಂಗಾರ ಇದೆ, ಬಂಗಾರ ಇದೆ, ಬೆಳ್ಳಿ ಇದೆ, ಚಿನ್ನ ಇದೆ, ವಜ್ರ ಇದೆ, ವೈಡೂರ್ಯ ಇದೆ ಅಲ್ಲ.
ನಿಮ್ಗೆ ಎಷ್ಟು ಜನಮ್ಮ ಅಖಿಲಮ್ಮ ಮಕ್ಕಳು? ಒಬ್ನೇನಮ್ಮ, ಒಬ್ನೇ ಮಗನ? ಏನ್ ಕೆಲಸ ಮಾಡೋದಮ್ಮ? ಅದೇನೋ ಒಂದು 7 ಜನ ಕೆಲಸದವ್ರಮ್ಮ. ಅದೇನೋ ಕಂಪ್ಯೂಟರ್ ಏನೋ ಮಾಡೋದು ನಂಗೂ ತಿಳಿದು. ಅವ್ರು ಹೇಳಿದ್ರು ಹಂಗಾದ್ರೆ ನಮ್ಗೆ ತಿಳಿಯಲ್ ಬಿಡು ಕಂಪ್ಯೂಟರ್ ಮಾಡೋ ಕೆಲಸ ಅಂತಂದ್ರೆ. ಈ ಬಸಣ್ಣವ್ರ ಮನೆ ಹೆಂಗ್ ಗೊತ್ತಾಯ್ತಮ್ಮ ನಿಮ್ಗೆ ಪವಿ? ಅಯ್ಯೋ ಇವ್ರಿಬ್ಬರದು ಒಂದು ದೊಡ್ಡ ಕತೆನಮ್ಮ, ಇವ್ರಿಬ್ಬರದು ಒಂದು ದೊಡ್ಡ ಕತೆ. ಇವನು ಫ್ರೆಂಡ್ ಒಬ್ನು ಬಟ್ಟೆ ಅಂಗಡಿ ಇಟ್ಕೊಂಡವನೆ ದೊಡ್ಡದು. ಆ ಬಟ್ಟೆ ಅಂಗಡಿಕ ಇವನು ಒಂದ್ ದಿವಸ ಹೋಗವನೆ. ಪವಿ ಏನೋ ಎಲ್ಲಾರು ಬಟ್ಟೆ ಇಲ್ತಕ್ಕಂತ ಇದ್ರೆ ಒಂದು ಮೂಲೆಗೆ ಹೋಗಿ ನಿಂತ್ಕೊಂಡಿದ್ಲಂತೆ. ಆವಾಗ ಪವಿನ ನೋಡ್ಬಿಟ್ಟವನೆ. ಅವ್ರ ಫ್ರೆಂಡ್ಗಳೆಲ್ಲನೂ ಬಟ್ಟೆ ತಗೋಬಾರೆ ನಾವು ತಕೊಡ್ತೀರಿ ಅಂತ ಹೇಳ್ತಾ ಇದ್ರೆ ಪವಿ ಏನೋ ಬೇಡ ಅಂದಂತೆ. ಆವಾಗ್ನಿಂದ ಅವಳ ಮೇಲೆ ಮನ್ಸು ಉಂಟ. ಈ ಪವಿ ಹೋಗೋ ಕಾಲೇಜ್ ಎದುರುಗಡೆ ಹೋಟ್ಲಾಗೆ ಕೆಲಸ ಮಾಡ್ಕೊಂಡಿತ್ತು ಅದ್ನು ನಮ್ಮವನು. ಕೆಲಸ ಮಾಡ್ಕೊಂಡು ಪವಿನ ಪರಿಚಯ ಮಾಡ್ಕೊಂಡು ಈಗಮ್ಮ ಪ್ರೀತಿ ಪ್ರೇಮ ಅಂತ ಇವಾಗ ಮದ್ವೆ ಗಂಟ ಬಂದವನೆ. ಓಹೋ ದೊಡ್ಡ ಸ್ಟೋರಿ ನೀನೆ. ಹಂಗಾದ್ರೆ ನಮ್ಮ ಬಸವಣ್ಣ ಚೆನ್ನಾಗಿಲ್ದಿದ್ದಾಗ ಆಸ್ಪತ್ರೆಗೆ ಸೇರ್ಸಿದ್ದು ಈ ಹುಡುಗನೆ? ಹ್ಞೂ ನನ್ನ ಮಗನೇ ಸೇರ್ಸಿದ್ದು. ಓ ಸರಿ ದೊಡ್ಡ ಕತೆನೆ ಆಗೈತೆ. ಹಂಗಾದ್ರೆ ನಮ್ಮ ಪವಿನೂ ಏನು ಕಮ್ಮಿ ಇಲ್ಲ ಬಿಡಮ್ಮ, ಗುಣದಾಗೆ ಶ್ರೀಮಂತನೇ ಅವಳುನು. ಇವತ್ತಿಗೂ ನಮ್ಮೂರಾಗ ಒಬ್ರ ಕೈಲಿ ಒಂದು ಮಾತು ಅನ್ಸ್ಕೊಂಡೋಳಲ್ಲ. ಅಯ್ಯೋ ವೀರಮ್ಮನ ಮಗಳಮ್ಮ ಒಳ್ಳೆ ಹುಡುಗಿ ಅಂತಾರೆ. ನಮಗೂ ಅದೇ ಬೇಕಾಗಿದ್ದಕ್ಕ. ನಮ್ಮ ಮನೆಗೇನು ಹೆಚ್ಚು ಜನ ಇಲ್ಲ, ನಾವಿರೋದೇ 3 ಜನ. ನಮ್ಮ ಜೊತೆಗೆ ಹೊಂದ್ಕೊಂಡು ಇದ್ರೆ ಸಾಕಕ್ಕ. ಅದೆಲ್ಲ ಏನಿಲ್ಲ ಹೊಂದ್ಕೊಂತಾಳೆ. ಅಖಿಲಮ್ಮ ಹೊರಡೋಣ. ಏನಪ್ಪ ಬಸಣ್ಣ, ನಾಳೆ ಎಷ್ಟೊತ್ತಿಗೆ ಬರ್ತೀರಾ ನೀವು? ಅಲ್ಲೇ ಯಜಮಾನ್ರೆ, ಇವಾಗ ನೀವು ಬಂದಿದ್ರಲ್ಲ, ಇನ್ನು ನಾವೇನಕ್ಕೆ ಬರೋದು? ಅದು ಶಾಸ್ತ್ರನಪ್ಪ. ಗಂಡೋರ್ ಮನೆಗೆ ಹೆಣ್ಣು ಬರಬೇಕು, ಹೆಣ್ಣೋರ್ ಮನೆಗೆ ಗಂಡೋರ್ ಬರಬೇಕು ಅಂತ ಶಾಸ್ತ್ರ. ನೀವು ಒಂದ್ಸರಿ ಹಂಗೆ ಬಂದ್ಬಿಡ್ರಿ. ಸರಿ ಬಿಡೋಣ, ಬರ್ತೀರಿ. ನಾಳೆ ಒಂದು 10-12 ಗಂಟೆಗೆಲ್ಲ ಬರ್ತೀವಿ ನಾವು. ಯಾಕಂತಂದ್ರೆ ಇಲ್ಲಿಂದ ಹೊರಡಿಸ್ಬೇಕಲ್ಲ. ನಮ್ಮೂರಾಗ ಬೆಳಗ್ಗೆನ ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಅಡುಗೆ ಮಾಡೋರು ಇರ್ತಾರೆ. ಅವ್ರನ್ನೆಲ್ಲ ಕರ್ಕೊಂಡ್ ಬರ್ಬೇಕಲ್ಲ. ನಾವು ಬರೋದು 11-12 ಗಂಟೆ ಆಗ್ತದೆ. ಅಮ್ಮ ಪವಿತ್ರನು ಬರ್ತಾಳಲ್ಲ? ಇಲ್ಲಪ್ಪ, ಇಲ್ಲ ಪವಿತ್ರ ಬರಲ್ಲ. ಪವಿತ್ರ ಮದುವೆ ಆಗೋವರೆಗೂ ನಿಮ್ಮ ಮನೆಗೆ ಬರಲ್ಲ. ಅಯ್ಯೋ ಆಂಟಿ, ಅದೇನು ಹಂಗೆ ಹೇಳ್ತಾ ಇದ್ದೀರಾ? ನಾಳೆ ಪವಿತ್ರನು ಬರ್ಲಿ ನಮ್ಮ ಮನೆಗೆ? ಇಲ್ಲಪ್ಪ, ನಮ್ಮ ಸಂಪ್ರದಾಯ ಅಲ್ಲ. ಮದುವೆ ಆಗೋವರೆಗೂ ಹುಡುಗಿ ಗಂಡನ ಮನೆಗೆ ಹೋಗಂಗಿಲ್ಲ. ಮದುವೆ ಆದ್ಮೇಲೆ ಬರೋದು ಗಂಡನ ಮನೆಗ. ಇವಾಗೆಲ್ಲ ಚೇಂಜ್ ಆಗೈತೆ ಆಂಟಿ. ಕರ್ಕೊಂಬನ್ನಿ ನೀವು ನಾಳೆ ಬರೋವಾಗ. ಇನ್ನು ಮದುವೆ 15 ದಿವಸ ಅಂತವ್ರಲ್ಲ, ಬರ್ತಾಳಲ್ಲ. ಎಲ್ಲೋತಾಳೆ? ಎಲ್ಲೂ ಹೋಗಲ್ಲ, ನಿಮ್ಮ ಮನೆಗೆ ಬರ್ತಾಳೆ. ಓ ನಿದ್ದೋಗ್ಬಿಟ್ಲಲ್ಲ ಅಖಿಲಮ್ಮ. ಏಯ್ ಪುಟಿ, ಏಯ್ ಜನು ಎದ್ದೇಳ. ಹಂಗೆ ನಿದ್ದೆ ಮಾಡ್ಬಿಟ್ಟ ನೀನು? ಎದ್ದೇಳ. ಆಮೇಲೆ ನಿದ್ದೆ ಮಾಡಿ ಅಂತ ನಾವು ಊರಿಗೆ ಹೋದ್ಮೇಲೆ ನಮಗೆ ಮಾತುಗಳು ಹೇಳು. ಮಾತುಗಳು ಹೇಳೆ. ಜನಪುಟಿ, ಜನು. ಓ ಈ ಹೆಸರು ಕೂಡ ಇಟ್ಬಿಟ್ರೇನಮ್ಮ? ನನ್ನ ಮೊಮ್ಮಗಳ ಹೆಸರಮ್ಮ ಜಾನು. ಮೊಮ್ಮಗಳ ಹೆಸರು? ಓ ಹೌದಲ್ಲ, ನಮ್ಮ ಜಾನು ಹೆಸರು. ಓ ಇರ್ಲಿ ಜಾನು. ಅಡ್ಡ ಹೆಸರು ಜಾನು ಅಂತ. ಬೇರೆ ಇನ್ನೇನ ಹೆಸರಿಕ್ಬೇಕು? ಓ ನಿರೀಕ್ಷನೋ ಮುಕ್ತನೋ ಯಾವ್ದಾರ ಒಂದು ಹೆಸರಿಕ್ಕಮ್ಮ. ಚೆನ್ನಾಗಿರೋ ಹೆಸರು. ನಮ್ಮನ್ನು ಕೂಗ್ರಿ ನಾಮಕರಣಕ್ಕ, ನಾವು ಬರ್ತೀರಿ. ಹ್ಞೂ ಆಯ್ತಮ್ಮ, ಕೂಗ್ತೀರಿ. ಅಖಿಲ ಎದ್ದೇಳಮ್ಮ, ಹೋಗೋಣ. ನಡಿಯಪ್ಪ, ನಾಳೆ ಬರ್ತಾರೆ. ನಡಿಯ, ಮಾತಾಡ್ಕೊಂಡು ಕೂತ್ಕೊಳ್ಳಿ ಅಂತೆ. ತಾತ ಪವಿತ್ರ ಬರಲ್ಲ ತಾತ? ಮದ್ವೆ ಆದ್ಮೇಲೆ ಎಲ್ಲೋತಾಳೆ? ನಡಿಯ ಬರ್ತಾಳೆ. ಪವಿತ್ರ ಇದೇ ಧ್ಯಾನ ಆಗೋಯ್ತು ಇವ್ನಿಗೆ. ಮದ್ವೆ ಆದ್ಮೇಲೆ ಹೋಗು ಅಂದ್ರೂ ಹೋಗಲ್ಲ, ಅಲ್ಲೇ ಇರ್ತಾಳೆ. ನಡಿಯಯ್ಯ.